ದಲಿತರ ದೀಪ ಭಾರತದ ಇತಿಹಾಸವನ್ನು ಬದಲಿಸಿದ ಮಹಾನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕಥೆ. ಭಾರತದ ಮಣ್ಣಿನಲ್ಲಿ ಹುಟ್ಟಿದ ಕೆಲವರು ಇತಿಹಾಸ ಬರೆಯುತ್ತಾರೆ, ಆದರೆ ಕೆಲವರು ಇತಿಹಾಸವನ್ನೇ ಬದಲಿಸುತ್ತಾರೆ. ಇದು ಅಂತಹ ಮಹಾನಾಯಕನ ಕಥೆ. 1908 ಏಪ್ರಿಲ್ 5ರಂದು ಬಿಹಾರ ರಾಜ್ಯದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜಗಜೀವನ್ ರಾಮ್ ಜನಿಸಿದರು. ಅವರು ಹುಟ್ಟಿದ್ದು ಕೇವಲ ಬಡತನದಲ್ಲೇ ಅಲ್ಲ, ಸಮಾಜದ ಅಸಮಾನತೆಯ ಮಧ್ಯೆ. ಶಾಲೆಯಲ್ಲಿ ನೀರು ಕುಡಿಯಲು ಸಹ ಅವಕಾಶವಿಲ್ಲದ ಸ್ಥಿತಿ. ಆದರೂ ಅವರ ಮನಸ್ಸು ಒಡೆಯಲಿಲ್ಲ, ಅದು ಉಕ್ಕಿನಂತೆ ಗಟ್ಟಿಯಾಯಿತು. ಅವರ ಪ್ರತಿಭೆ ಅವರಿಗೆ ಕಲ್ಕತ್ತಾ ವಿಶ್ವವಿದ್ಯಾಲಯದ ಬಾಗಿಲು ತೆರೆಯುವಂತೆ ಮಾಡಿತು. ಅಲ್ಲಿ ಅವರು ಕೇವಲ ವಿದ್ಯಾಭ್ಯಾಸವನ್ನಷ್ಟೇ ಮಾಡಲಿಲ್ಲ, ಸಮಾನತೆಯ ಹೋರಾಟಕ್ಕೆ ಶಸ್ತ್ರಗಳನ್ನು ಕೂಡ ಸಂಗ್ರಹಿಸಿದರು. ಜಗಜೀವನ್ ರಾಮ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅವರು ಮಹಾತ್ಮ ಗಾಂಧೀಜಿ ಹಾಗೂ ಇತರ ನಾಯಕರ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಅವರ ಧ್ವನಿ ಒಬ್ಬ ವ್ಯಕ್ತಿಯ ಧ್ವನಿ ಮಾತ್ರವಲ್ಲ, ಒಂದು ಸಮುದಾಯದ ಘೋಷಣೆಯಾಗಿತ್ತು. ಸ್ವಾತಂತ್ರ್ಯ ನಂತರ ಜಗಜೀವನ್ ರಾಮ್ ಅವರು ಭಾರತದ ಪ್ರಮುಖ ನಾಯಕರಾಗಿ ಬೆಳೆಯುತ್ತಾರೆ. ಅವರು ಕೃಷಿ, ರಕ್ಷಣಾ, ಕಾರ್ಮಿಕ ಸಚಿವ ಸ್ಥಾನಗಳನ್ನು ಅಲಂಕರಿಸಿದರು. 1971 ಯುದ್ಧದ ಸಮಯದಲ್ಲಿ ರಕ್ಷಣಾ ಸಚಿವರಾಗಿ ದೇಶದ ಭದ್ರತೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಜಗಜೀವನ್ ರಾಮ್ ಅವರು ಕೇವಲ ರಾಜಕಾರಣಿಯಲ್ಲ, ಅವರು ಸಮಾಜದ ಶಿಲ್ಪಿ. ಅವರು ದಲಿತರ ಹಕ್ಕುಗಳಿಗಾಗಿ ಹೋರಾಡಿದರು, ಅಸಮಾನತೆಯನ್ನು ಪ್ರಶ್ನಿಸಿದರು, ಸಮಾನತೆ ಎಂಬ ಬೀಜವನ್ನು ದೇಶದ ಹೃದಯದಲ್ಲಿ ಬಿತ್ತಿದರು. ಇಂದು ಅವರು ಇಲ್ಲ, ಆದರೆ ಅವರ ಆಲೋಚನೆಗಳು ಜೀವಂತವಾಗಿವೆ. ಅವರು ನಮಗೆ ಹೋರಾಟ ಮಾಡಿದರೆ ಮಾತ್ರ ಬದಲಾವಣೆ ಸಾಧ್ಯ ಎಂಬ ಸತ್ಯವನ್ನು ಕಲಿಸಿದರು. ಒಬ್ಬ ಬಡ ಹುಡುಗ ಸಮಾಜದ ಅಡೆತಡೆಗಳನ್ನು ಮೀರಿ ಭಾರತದ ಶಕ್ತಿಶಾಲಿ ನಾಯಕರಲ್ಲಿ ಒಬ್ಬನಾದ ಕಥೆ ಇದು. ಇದು ಕೇವಲ ಕಥೆಯಲ್ಲ, ಇದು ಪ್ರೇರಣೆಯ ಜ್ವಾಲೆ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸ್ಟೋರಿ ಸುರೇಶ ಬಳಗಾನೂರು.